ಇದು ಥಿಯರಿ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಇದು ಪ್ರಾಕ್ಟಿಕಲ್ ಅನುಭವದಿಂದ ಥಿಯರಿಯನ್ನು ಕಂಡುಹಿಡ್ಕೊಂಡಿದ್ದಾರೆ. ಏನದು ಪ್ರಾಕ್ಟಿಕಲ್ ಅನುಭವ? ನಮ್ಮ ಯೋಗಿಗಳು, ಸಿದ್ಧರು, ಸನ್ಯಾಸಿಗಳು ಅವರು ಧ್ಯಾನ ಮಾಡುವಾಗ ಏಕಾಗ್ರತೆಯನ್ನು ಶ್ವಾಸಕ್ರಿಯೆ ಮೇಲೆ ಇಟ್ಟುಕೊಂಡಿದ್ದಾಗ ಆ ಶ್ವಾಸದ ಮೂಮೆಂಟು ಮೇಲೆ ಕೆಳಗೆ ಹೋಗೋದು ಮತ್ತು ಯಾವ ರೀತಿ ಹೋಗುತ್ತೆ, ಅದರ ವಿಚಾರಗಳು ಏನೇನು ಹಾಗೆ ಅಂತ ಅನ್ನೋದನ್ನು ತುಂಬ ಏಕಾಗ್ರತೆಯಿಂದ ಕಂಡುಕೊಂಡಿದ್ದಾರೆ. ಸೊ ಈ ಏಕಾಗ್ರತೆಯನ್ನು ನೀವು ಪಡ್ಕೋಬೇಕು ಅಂತಂದರೆ ಕೆಲವು ಎಕ್ಸಸೈಸ್ಗಳಿದೆ, ಅದನ್ನು ನೀವು ಅಭ್ಯಾಸ ಮಾಡಬೇಕು. ಆ ಅಭ್ಯಾಸ ಮಾಡಿದರೆ ಮಾತ್ರ ನೀವು ಏಕಾಗ್ರತೆಯನ್ನು ಪಡೆಯೋಕ್ಕೆ ಸಾಧ್ಯ. ಏಕಾಗ್ರತೆ ಇದ್ದರೆ ಮಾತ್ರ ಕಣ್ಣಿಗೆ ಕಾಣದೇ ಇರುವ ಭೂಮಿ, ಕಣ್ಣಿಗೆ ಕಾಣದೇ ಇರುವ ನೀರು, ಅಂದರೆ ಎಲ್ಲ ಕಣ್ಣಿಗೆ ಕಾಣುತ್ತೆ, ಸೂಕ್ಷ್ಮ ರೂಪದಲ್ಲಿ ದೇಹದ ಒಳಗಡೆ ಹೋಗುತ್ತೆ. ಭೂಮಿ ಕಣ್ಣಿಗೆ ಕಾಣುತ್ತೆ, ಆಕಾಶ ಕಣ್ಣಿಗೆ ಕಾಣುತ್ತೆ, ಗಾಳಿ ಒಂದು ಕಾಣೋದಿಲ್ಲ, ಉಳಿದಿದೆಲ್ಲ ಕಣ್ಣಿಗೆ ಕಾಣುತ್ತೆ. ಗಾಳಿ ಕೂಡ ಗಿಡ ಮರಗಳು ಅಲ್ಲಾಡುವಾಗ ಅಲ್ಲಿ ಗಾಳಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ, ಕಣ್ಣಿಂದ ನೋಡ್ತೀವಿ. ಆದರೆ ನಾನು ಹೇಳಿದಂಗೆ ಇದಕ್ಕೆ ಬಣ್ಣ ಇದೆ, ಇದಕ್ಕೆ ಸುವಾಸನೆ ಇದೆ, ಇದಕ್ಕೆ ಶೇಪ್ ಇದೆ, ಇದಕ್ಕೆ ರುಚಿ ಇದೆ. ಹೇಗಿದನ್ನು ಕಂಡುಹಿಡಿಯೋದು? ಭೂಮಿ ರುಚಿ ಏನು ಅಂತ ಭೂಮಿನ ನಕ್ಕಕ್ಕಾಗತ್ತೆಯೇ? ಸಾಧ್ಯವಿಲ್ಲ. ಮಣ್ಣನ್ನು ಹೋಗಿ ನಕ್ಕಿದ್ರೆ ಏನು ಗೊತ್ತಾಗುತ್ತೆ ನಮಗೆ? ಸೊ ಇದೆಲ್ಲ ನ್ಯಾಚುರಲ್ ಆಗಿ ನಮಗೇನು ಹೇಳಿಕೊಟ್ಟಿದ್ದಾರೆ ಅವುಗಳೆಲ್ಲ ಸರಿ ತಪ್ಪು ಅಂತ ಕಂಡುಹಿಡಿಬೇಕು ಅಂತಂದರೆ ಧ್ಯಾನ ಮಾಡಬೇಕು. ಧ್ಯಾನದ ಮೂಲಕವಾಗಿ ಮಾತ್ರ ಪಂಚಭೂತಗಳ ವಿವರಗಳು ಪರಿಪೂರ್ಣವಾಗಿ ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಇದು ಸೈನ್ಸ್. ಇದರಲ್ಲಿ ಯಾವುದು ಊಹೆ ಪೋಗೆಗಳು, ಸುಳ್ಳು, ಯಂತ್ರ ಮಂತ್ರ ತಂತ್ರ ಬ್ಲ್ಯಾಕ್ ಮ್ಯಾಜಿಕ್ಕು ಯಾವುದೂ ಇಲ್ಲ. ಪ್ಯೂರ್ ಸೈನ್ಸು. ಇರೋದನ್ನು ಇರೋ ಹಾಗೆ ಹೇಳಿದ್ದಾರೆ. ಸೈನ್ಸ್ಗೂ ಆಧ್ಯಾತ್ಮಕ್ಕೂ ಏನು ವ್ಯತ್ಯಾಸ ಅಂದರೆ, ಆಧ್ಯಾತ್ಮನ ನೀವು ಅನುಭವಿಸಿ ಪಡಿಬೋದು, ಆದರೆ ಸೈನ್ಸನ್ನು ಪ್ರಾಕ್ಟಿಕಲ್ ಆಗಿ ನೀವು ಮಾಡಿ ಸತ್ಯವನ್ನು ತಿಳಿಬೋದು, ಅರಿಬೋದು. ಇದು ಸೈನ್ಸ್. ಇದು ಸ್ವರಯೋಗ ಅನ್ನೋದು ಸೈನ್ಸು, ಅಸ್ಟ್ರಾಲಜಿ ಅನ್ನೋದು ಕೂಡ ಸೈನ್ಸು. ಸೊ ಸತ್ಯಗಳು ಯಾವುದು ಸುಳ್ಳಿಲ್ಲ. ಸೊ ಇದಕ್ಕೆ ನೀವು ಮೈನು ಮಾಡಬೇಕಾಗಿರೋ ಒಂದು ಅಭ್ಯಾಸ ಅದೇನು ಅಂತ ಅನ್ನೋದನ್ನು ಹೇಳಿಕೊಡ್ತೀನಿ ನಾನು.